ಪಫ್ ಶೀಟ್ಸ್, ಪಾಲಿಕಾರ್ಬೊನೇಟ್ ಶೀಟ್ಸ್, ಕಲರ್ ಕೋಟೆಡ್ ಶೀಟ್ಸ್, UPVC ಶೀಟ್ಸ್, ರೈನ್ ವಾಟರ್ ಗಟರ್ಸ್ ಎಲ್ಲ 100% ಹೋಲ್ಸೇಲ್ ರೇಟ್ ಸರ್. ಇದು ನಮ್ದು 4th ಜನರೇಷನಲ್ ಬಿಸ್ನೆಸ್. ನಿಮಗೆ MS ಪೈಪ್, ಆಂಗಲ್, ರಾಡ್ಸ್, ಬೀಮ್ಸ್, ಚಾನಲ್ಸ್ 4 ಕಡೆ ವಿಚಾರಿಸ್ಕೊಂಡೇ ಬನ್ನಿ, ನಾವು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಪ್ರೈಸ್ ಗಿಂತ ಮೇನ್ ಅಂದ್ರೆ ಈ ಫೀಲ್ಡ್ ಅಲ್ಲಿ ಕ್ವಾಲಿಟಿ ನೋಡಬೇಕು. ಸೊ ಇದು ಪಾಲಿಕಾರ್ಬೊನೇಟ್ ಮಲ್ಟಿವಾಲ್ ಅಂತ. ಸೊ ಇದನ್ನ ಗೇಟ್ ಗ್ರಿಲ್ ಗೆ ಬೇಕಾಗುತ್ತೋ ಅಲ್ಲಿ ಯೂಸ್ ಮಾಡಬಹುದು ನಿಮ್ಗೆ. ಸರ್ ಇದು 15-20 ವರ್ಷ ಆದ್ರೂ ಏನಾಗಲ್ಲ. ಸೊ ಟಾಪ್ ಬಾಟಮ್ ಮೆಟಲ್ ಶೀಟ್ ಅಲ್ಲಿ ಸ್ಯಾಂಡ್ವಿಚ್ ಮಾಡಿ ಇದು ಪಫ್ ಶೀಟ್ ಮಾಡಿರ್ತೀವಿ. ಸೊ ಇದು ಟರ್ಬೋ ವೆಂಟಿಲೇಟರ್ಸ್ ಅಂತ ವಿತ್ ಪಾಲಿಕಾರ್ಬೊನೇಟ್ ಬೇಸ್ ಬರುತ್ತೆ ನಿಮ್ಗೆ. ಕೇರಳ ಫ್ಯಾಕ್ಟರಿಯಿಂದ ತರಿಸ್ತೀವಿ ನಾವು ಇದನ್ನ. ಸೊ ಇದು ಬಂದು ಪಫ್ ವಾಲ್ ಪ್ಯಾನಲ್ಸ್ ಅಂತ ನಿಮ್ಗೆ ಈ ತರ ಲಾಕಿಂಗ್ ಆಗುತ್ತೆ. ಒನ್ ಡೇ ನಲ್ಲೇ ಫುಲ್ ಇನ್ಸ್ಟಾಲೇಷನ್ ಆಗುತ್ತೆ. ಬಟ್ ಆ ಟಾಪ್ ಅಲ್ಲಿ ಶೀಟ್ ಹಾಕ್ಬೇಕು ಅಂದ್ರೆ ಫಸ್ಟ್ ಸ್ಟ್ರಕ್ಚರ್ ರೆಡಿ ಆಗಬೇಕು. ಸ್ಟ್ರಕ್ಚರ್ ಏನೇನ್ ಮೆಟೀರಿಯಲ್ಸ್ ಬೇಕೋ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಸರ್ ಇವೆಲ್ಲ SS ಫಿಟ್ಟಿಂಗ್ಸ್, ಇವೆಲ್ಲ ಗೇಟ್ ರೋಲರ್ಸ್ ನಿಮ್ಗೆ ಎಲ್ಲ ಸ್ಲೈಡಿಂಗ್ ಗೇಟ್ ಯೂಸ್ ಮಾಡ್ತಾರೆ. 202 ಗ್ರೇಡ್, 304 ಗ್ರೇಡ್ ಅಂತ ಬರುತ್ತೆ ನಿಮ್ಗೆ. ಏನಕ್ಕೆ 304 ಅಂತಾರೆ ಅಂದ್ರೆ 8% ನಿಕ್ಕಲ್ ಕಂಟೆಂಟ್ ಇರುತ್ತೆ ಅದರಲ್ಲಿ. 202 ನಲ್ಲಿ 4% ನಿಕ್ಕಲ್ ಕಂಟೆಂಟ್ ಇರುತ್ತೆ. ವೆದರ್ ಎಕ್ಸ್ಪೋಜರ್ ಜಾಸ್ತಿ ಇದ್ದಾಗ CR ಯೂಸ್ ಮಾಡಬೇಕು ನೀವು. ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ ನಿಮಗೆ. ಆಲ್ ಓವರ್ ಸೌತ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಸಪ್ಲೈ. ಸೊ ವೀಕ್ಷಕರೇ, ನೀವೇನಾದರೂ ಮನೆ ಕಟ್ತಾ ಇದ್ರ ಅಂತ ಬಂದಾಗ ನಿಮಗೆ ಮನೆಗೆ ರಿಲೇಟೆಡ್ ಆಗಿರೋ ಮೆಟೀರಿಯಲ್ಗಳು ಹೋಲ್ಸೇಲ್ ರೇಟಲ್ಲಿ ಬೇಕು ಅಂತ ಬಂದಾಗ ಸೊ ಇಲ್ಲಿ ನಾನು ಬಂದಿದ್ದೀನಿ ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್. ಇದು ನಿಮಗೆ ಉಳ್ಳಾಳಲ್ಲಿ ಆಗಿದೆ. ಸೊ ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡಕ್ ಹೋದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ರೂಫ್ ಶೀಟ್ಗಳು, ಪಫ್ ಶೀಟ್ ಆಗಿರ್ಲಿ, ಪಾಲಿಮರ್ ಶೀಟ್ ಆಗಿರ್ಲಿ, ಈ ತರ ಸಾಕಷ್ಟು ಮೆಟೀರಿಯಲ್ಗಳು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಬಂದ್ರೆ ಮಾತ್ರ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಒಂದ್ 2-3 ಕಡೆ ಬೇಕಾದ್ರೆ ಎಂಕ್ವೈರಿ ಮಾಡಿ ನೀವು ಫರ್ದರ್ ನೀವು ಇಲ್ಲಿ ಬರ್ಬೋದು. ಮತ್ತೆ ಪ್ರೈಸಸ್ ಜೊತೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ರಾಘವೇಂದ್ರ ಸರ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ. ಸರ್ ಹಾಯ್. ಹಲೋ ಸರ್, ಹೇಗಿದ್ದೀರಾ ಸರ್? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಇವತ್ತು ಏನ್ ಬಂದಿದೆ ಈ ಒಂದು ಲೊಕೇಶನ್, ಫಸ್ಟ್ ಒಂದು ಶಾಪ್ ಲೊಕೇಶನ್ ಹೇಳ್ಬಿಡಿ ನಮ್ಗೆ. ಎಲ್ಲಿ ಬರ್ತೀರಾ? ಇದು ಉಳ್ಳಾಳ್ ಮೇನ್ ರೋಡ್ ಅಲ್ಲಿ ಮಂಗನಹಳ್ಳಿ ಕ್ರಾಸ್ ಅಂತ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ತುಂಬಾ ಹತ್ರ, ಈ ಕಡೆಯಿಂದ ಕೆಂಗೇರಿಗೆ ತುಂಬಾ ಹತ್ರ. ಸೊ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಪಫ್ ಶೀಟ್ಸ್, ಪಾಲಿಕಾರ್ಬೊನೇಟ್ ಶೀಟ್ಸ್, ಕಲರ್ ಕೋಟೆಡ್ ಶೀಟ್ಸ್, UPVC ಶೀಟ್ಸ್, ರೈನ್ ವಾಟರ್ ಗಟರ್ಸ್, ಮನೆಗೆ ರೂಫ್ ಅಲ್ಲಿ ಟೆರೆಸ್ ಅಲ್ಲಿ ಹಾಕೋಬಹುದು. ಒಂದು ಟೆಂಪರರಿ ರೂಮ್ ಮಾಡ್ಕೋಬಹುದು ಪಫ್ ಶೀಟ್ ಅಲ್ಲಿ. ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಎಲ್ಲ 100% ಹೋಲ್ಸೇಲ್ ರೇಟ್. ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ ಸರ್? ಸರ್ ಇದು ನಮ್ದು 4th ಜನರೇಷನಲ್ ಬಿಸ್ನೆಸ್. ನಾವು ಬೆಂಗಳೂರಲ್ಲಿ 97 ಇಂದ ಇದೀವಿ. 97 ಇಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀರಾ? ಹೌದು, ಇದೇ ಫೀಲ್ಡ್ ಅಲ್ಲಿ. ಓಕೆ, ಇನ್ನ ಬೇರೆ ಬ್ರಾಂಚಸ್ ಎಲ್ಲಿ ಬರುತ್ತೆ ಸರ್? ಇದೊಂದೇನಾ ಸರ್? ಇದು ಉಳ್ಳಾಳ್ದು ಒಂದು ಬ್ರಾಂಚ್ ಇದೆ, ಮತ್ತೆ ವಿಜಯನಗರ BDA ಕಾಂಪ್ಲೆಕ್ಸ್ ಹತ್ರ ಗೋವಿಂದರಾಜ್ ನಗರ ಅಂತಿದೆ, ಅಲ್ಲಿ ಒಂದು ಬ್ರಾಂಚ್ ಇದೆ. ವಿಜಯನಗರದಲ್ಲಿ ಇಲ್ಲೊಂದಿದೆ. ಸೊ 2 ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ನೀವು ಇಲ್ಲೂ ಬರ್ಬೋದು, ಇಲ್ಲ ಅಲ್ಲೂ ಹೋದ್ರೆ ನಿಮ್ಗೆ ಅಲ್ಲೂ ಸಿಗ್ಬೋದು. ನಮ್ಗೆ ಅಲ್ಲೆಲ್ಲ ಏನೇನು ನೋಡಕ್ ಸಿಗುತ್ತೆ ಸರ್? ಅಲ್ಲಿ ನಿಮ್ಗೆ MS ಪೈಪ್, ಆಂಗಲ್, ರಾಡ್ಸ್, ಬೀಮ್ಸ್, ಚಾನಲ್ಸ್, ಕಲರ್ ಕೋಟೆಡ್ ಶೀಟ್ಸ್ ಅಲ್ಲೂ ಇದೆ, UPVC ಶೀಟ್ಸ್ ಇದೆ. ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಎಲ್ಲ ಹೋಲ್ಸೇಲ್ ರೇಟ್. ಹೋಲ್ಸೇಲ್ ರೇಟ್ ಅಲ್ಲಿ ಬಸ್ ಮಾರ್ಕೆಟ್ ಗಿಂತ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀರಾ ನೀವು. 4 ಕಡೆ ವಿಚಾರಿಸ್ಕೊಂಡೇ ಬನ್ನಿ, ನಾವು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಪ್ರೈಸ್ ಗಿಂತ ಮೇನ್ ಅಂದ್ರೆ ಈ ಫೀಲ್ಡ್ ಅಲ್ಲಿ ಕ್ವಾಲಿಟಿ ನೋಡ್ಬೇಕು. ಕ್ವಾಲಿಟಿ ಇಂಪಾರ್ಟೆಂಟ್. ಓಕೆ, ಸೊ ವೀಕ್ಷಕರೇ ಬನ್ನಿ, ಒಳಗಡೆ ಹಾಗೆ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀವಿ. ವಿತ್ ಕ್ವಾಲಿಟಿ ಸರ್ ಹೇಳಿದ್ರು, ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ. ಸೊ ಕ್ವಾಲಿಟಿನೂ ಒಂದ್ಸಲಿ ಚೆಕ್ ಮಾಡ್ಬಿಡೋಣ. ಸೊ ಲೊಕೇಶನ್ ಕೊಡ್ತೀವಿ. ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನಿಮ್ಗೆ ಎದುರುಗಡೆ ನಿಮ್ಗೆ ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಪೆಟ್ರೋಲ್ ಬಂಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಲೊಕೇಶನ್ ಕೊಟ್ಟಿರ್ತೀನಿ, ಈಸಿಯಾಗಿ ಬರ್ಬೋದು ನೀವು. ಸರ್ ಹೋಗ್ಬಿಡೋಣ ಬನ್ನಿ ಒಳಗಡೆ. ಸರ್ ಇದು ಪಫ್ ಶೀಟ್ಸ್ ಅಂತ. ಸೊ ಇದಕ್ಕೆ 4-5 ಹೆಸರು ಇದೆ. ಪಫ್ ಸ್ಯಾಂಡ್ವಿಚ್ ಪ್ಯಾನಲ್ ಅಂತಾರೆ, ಇನ್ಸುಲೇಟೆಡ್ ಪ್ಯಾನಲ್ಸ್ ಅಂತಾರೆ. ಸೊ ಕೋಲ್ಡ್ ಸ್ಟೋರೇಜಸ್ ಎಲ್ಲ ಇದನ್ನ ಯೂಸ್ ಮಾಡೋದು ನಿಮ್ಗೆ. ಸರಿ. ಸೊ 30 mm ಇಂದ 50 mm ಎಲ್ಲ ಬರುತ್ತೆ ನಿಮ್ಗೆ. ಸೊ ಇದು 30 mm ಶೀಟ್ ಹಾಕಿದ್ರೆ ನಿಮ್ಗೆ 6 to 7 ಡಿಗ್ರೀಸ್ ಟೆಂಪರೇಚರ್ ಕಂಟ್ರೋಲ್ ಆಗುತ್ತೆ. 50 mm ಹಾಕಿದ್ರೆ ಡಬಲ್ ಬರುತ್ತೆ ನಿಮ್ಗೆ. 12 to 13 ಡಿಗ್ರೀಸ್ ಟೆಂಪರೇಚರ್ ಮೇಂಟೈನ್ ಆಗುತ್ತೆ ನಿಮ್ಗೆ. ಅಪ್ ಟು ಎಷ್ಟು ಲೆಂತ್ ವರೆಗೂ ಸಿಗುತ್ತೆ ನಮ್ಗೆ? ಲೆಂತ್ ನಾವು 32 ಫೀಟ್ ವರೆಗೂ ರೆಡಿ ಇಟ್ಟಿದ್ದೀವಿ ಸರ್. ಅಪ್ ಟು 40 ಫೀಟ್ ಕೊಡಬಹುದು ನಾವು. 40 ಫೀಟ್ ವರೆಗೂ ಕೊಡ್ತೀರಾ. ಸೊ ಅದರಲ್ಲಿ ನಿಮ್ಗೆ ಕಸ್ಟಮೈಸ್ ಆಪ್ಷನ್ಸ್ ಸಿಗುತ್ತೆ. ಕಸ್ಟಮೈಸ್ ಆಪ್ಷನ್, ಕಲರ್, ಸೈಜ್, ಲೆಂತ್ ಎಲ್ಲ ಕಸ್ಟಮೈಸ್ ಮಾಡಿಸ್ಕೊಡ್ಬೋದು. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಒಂದು ಹೀಟು ರೆಡ್ಯೂಸ್ ಆಗುತ್ತೆ, ಇನ್ನೊಂದು ಮಳೆಗಳೇ ಬಂತು ಅಂದ್ರೆ ಸೌಂಡ್ ಕಮ್ಮಿ. ಸೌಂಡ್ ನಾರ್ಮಲ್ ಶೀಟ್ ಗೆ ಕಂಪ್ಲೇಂಟ್ ಇರುತ್ತಲ್ಲ, ಸೌಂಡ್ ಜಾಸ್ತಿ ಬರುತ್ತೆ ಮಳೆ ಬಂದಾಗ. ಸೊ ಇದ್ರಲ್ಲಿ ಅವೆಲ್ಲ ಡ್ಯೂರಬಿಲಿಟಿ ಏನಿದೆ ಸರ್? ಸರ್ ಇದು 15-20 ವರ್ಷ ಆದ್ರೂ ಏನಾಗಲ್ಲ. ಯಾಕಂದ್ರೆ ಟಾಪ್ ಅಲ್ಲಿ ಒಂದು ಮೆಟಲ್ ಶೀಟ್ ಬರುತ್ತೆ, ಬಾಟಮ್ ಅಲ್ಲಿ ಒಂದು ಮೆಟಲ್ ಶೀಟ್ ಬರುತ್ತೆ. ಸೆಂಟ್ರಲ್ಲಿ ಪಫ್ ಅಂದ್ರೆ ಪಾಲಿಯೂರಿಥಿನ್ ಫೋಮ್ ಅಂತ. ಸೊ ಅದರಿಂದ ಎಕ್ಸ್ಪ್ಯಾಂಡಿಂಗ್ ಫೋಮ್ ಅಂತ ಕೇಳಿ ಸ್ಯಾಂಡ್ವಿಚ್ ಆಗಿ. ಹೌದು, ಎಕ್ಸಾಕ್ಟ್ಲಿ. ಸೊ ಟಾಪ್ ಬಾಟಮ್ ಮೆಟಲ್ ಶೀಟ್ ಅಲ್ಲಿ ಸ್ಯಾಂಡ್ವಿಚ್ ಮಾಡಿ ಇದು ಪಫ್ ಶೀಟ್ ಮಾಡಿರ್ತಾರೆ. ಸರ್ ಪ್ರೈಸಸ್ ಎಲ್ಲ ಸ್ವಲ್ಪ ಹಾಗೆ ಹೇಳ್ಬಿಡಿ ನಮ್ಗೆ. ಏನ್ರಿಂದ ಸ್ಟಾರ್ಟ್ ಆಗುತ್ತೆ? 30 mm ನಿಮ್ಗೆ 120 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಅಪ್ ಟು ನಿಮ್ಗೆ ನೋಡಿ ಇಲ್ಲಿ 28, 20 ಫೀಟ್, 26 ಫೀಟ್, 30, 32 ಫೀಟ್ ವರೆಗೂ ನಿಮ್ಗೆ ಸಿಕ್ಬಿಡುತ್ತೆ ವಿಶ್ವರ. ಡನ್ ಸರ್. ನೆಕ್ಸ್ಟ್ ಸರ್? ಅದು ಬಿಟ್ರೆ ಇದು ನಾರ್ಮಲ್ ಕಲರ್ ಕೋಟೆಡ್ ಶೀಟ್ಸ್ ಸರ್. ನಿಮ್ಗೆ ಗ್ರೇ ಬರುತ್ತೆ, ವೈಟ್ ಬರುತ್ತೆ, ಬ್ಲೂ ಬರುತ್ತೆ, ರೆಡ್ ಬರುತ್ತೆ. ನಿಮ್ಗೆ ಟೋಟಲ್ 4 ಕಲರ್ ಬರುತ್ತೆ. 4 ಒಂದು 5 ಕಲರ್ ಬರುತ್ತೆ. ಸೊ ಇಲ್ಲೇ ನಿಮ್ ಕಣ್ ಮುಂದೆನೇ ಇಟ್ಟಿದ್ದಾರೆ. ಸೊ ಸ್ಯಾಂಪಲ್ಸ್ ನೋಡ್ಬೇಕಂತ ಬಂದಾಗ ನಿಮ್ಗೆ ಸ್ಟೋರ್ಗೆ ಒಂದ್ಸಲಿ ವಿಸಿಟ್ ಮಾಡ್ಬೋದು ನಿಮ್ಗೆ. ಸೊ ಇದೆಲ್ಲ ನಿಮ್ಗೆ ಎಷ್ಟು ಫೀಟ್ ವರೆಗೂ ಸಿಗ್ಬೋದು ಸರ್ ನಮ್ಗೆಲ್ಲ? ಸರ್ ಇದು 32 ಫೀಟ್ ವರೆಗೂ ಕೊಡ್ತೀವಿ ನಾವು. 22 ಫೀಟ್ ವರೆಗೂ ಸ್ಟಾಕ್ ಇರುತ್ತೆ. ಓಕೆ. ಸೊ ಇನ್ನ ಲೆಂತ್ ಹೆಚ್ಚು ಕಮ್ಮಿ ಬೇಕು ಅಂದ್ರೆ ನಾವು ಆರ್ಡರ್ ಮಾಡೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಟ್ರಾನ್ಸ್ಪೋರ್ಟೇಷನ್ ಹೇಗೆ ಮಾಡ್ತೀರಾ ನೀವು? ಎಲ್ಲ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಅರೇಂಜ್ ನಿಮ್ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲ ಸಿಗುತ್ತೆ. ಡೆಲಿವರಿ ಎಲ್ಲೇ ಬೇಕಾದ್ರೂ ಕೊಡ್ತೀವಿ. ಆಲ್ ಓವರ್ ಬೆಂಗಳೂರು ನಾವೇ ಕೊಡ್ತೀವಿ. ಸಪರೇಟ್ ಇರುತ್ತಾ ನಿಮ್ದೇ ಇರುತ್ತೆ? ಇನ್ಕ್ಲೂಡ್ ಸಪರೇಟ್ ಸರ್, ಸಪರೇಟ್ ಇರುತ್ತಾ? ಸೊ ಎಲ್ಲ ಕಡೆ ನಿಮ್ಗೆ ಆಲ್ಮೋಸ್ಟ್ ಮೆಟೀರಿಯಲ್ ಮಾತ್ರ ಸಿಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಕಸ್ಟಮರ್ದೇ ಇರುತ್ತೆ. ಇಲ್ಲೂ ನಿಮ್ಗೆ ಹಾಗೆ ಇರುತ್ತೆ. ಬನ್ನಿ, ನಮ್ಮ ಚಾನಲ್ ಥ್ರೂ ಯಾರು ಬಂದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಒಂದು ಹಾಫ್ ಆಫ್ ಪೇಮೆಂಟ್ ಆದ್ರೂ ಮಾಡ್ತಾರೆ. ನಾವು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀವಿ. ಸೊ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇರುತ್ತೆ.
ಬನ್ನಿ ವಿಷಯ ಲಾಸ್ಟ್ ಸ್ಕೇಲ್ ಏನಿತ್ತಂದ್ರೆ ನಿಯರ್ ಇಲ್ಲೇ ಸುತ್ತಮುತ್ತ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಇದ್ರೆ ಫ್ರೀ ಮಾಡ್ಕೊಟ್ಬಿಡಿ ಸರ್ ನಮ್ಮ ಕಡೆಯಿಂದ. ಸರ್ ಇದು ನೋಡ್ತಾ ಇದ್ದೀನಿ ಕೆಳಗಡೆ ಇದು ಈ ಶೀಟು ಸರ್ ಅದೇ ಇದು ಮಂಗಳೂರು ಟೈಲ್ಸ್ ಇಮಿಟೇಷನ್ UPVC ಟೈಲ್ ಪ್ರೊಫೈಲ್ ಶೀಟ್ಸ್ ಅಂತ. ಸೊ 2.5 mm ಥಿಕ್ನೆಸ್ ಬರುತ್ತೆ, 8 ಅಡಿಯಿಂದ 18 ಅಡಿವರೆಗೂ ಸಿಗುತ್ತೆ. ಓಕೆ. ಆರೆಂಜ್ ಅಂಡ್ ಆರೆಂಜ್ ಬರುತ್ತೆ, ಮತ್ತೆ ಗ್ರೇ ಕಲರ್ ಬರುತ್ತೆ ನಿಮ್ಗೆ. ಸೊ ಯಾವಾಗ ಬಂದು ನಮಗೆ ಸ್ಟಾಕ್ ಸಿಗುತ್ತೆ ಸರ್? ಸಿಗುತ್ತೆ sir, ready ಇದೆ. ಇಮಿಡಿಯೇಟ್ ಆಗಿ ನಂಗೆ ನಾಳೆನೇ ಬೇಕು ಅಂತ ಬಂದಾಗ ಇವತ್ತೇ ತಗೊಂಡು ಹೋಗ್ಬೋದು. ಇವತ್ತೇ ತಗೊಂಡು ಸೊ ಆಗ್ಲೇ ತೋರಿಸಿದ್ವಿ. ಸೊ ಈ ಕಲರ್ ಕೋಟೆಡ್ ಇಲ್ಲೇ ಸಿಕ್ಬಿಡುತ್ತೆ, ಇದನ್ನ ನೋಡ್ಕೊಂಡು ಯಾವ್ದಾರು ಸೆಲೆಕ್ಟ್ ಮಾಡ್ಕೋಬಹುದು. ಸರ್ ಇದು ಪಾಲಿಕಾರ್ಬೊನೇಟ್ ಎಂಬೋಸ್ ಶೀಟ್ ಅಂತ ನಿಮಗೆ ಸೆಮಿ ಟ್ರಾನ್ಸ್ಪರೆಂಟ್ ಬರುತ್ತೆ. 1.5 mm ಇಂದ 4 mm ವರೆಗೂ ಥಿಕ್ನೆಸ್ ಬರುತ್ತೆ. 3 ಅಡಿ 8 ಇಂದ 7 ಅಡಿ 8 ವರೆಗೂ ಸಿಗುತ್ತೆ. ಲೆಂತ್ ಅಪ್ ಟು 100 ಫೀಟ್ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಇನ್ನೊಂದು ವೆರೈಟಿ ಅಂದ್ರೆ ಕಾಂಪ್ಯಾಕ್ಟ್ ಅಂತ ಬರುತ್ತೆ, ಗ್ಲಾಸ್ ಟೈಪ್ ಬರುತ್ತೆ ನಿಮಗೆ. ಸೇಮ್ ಗ್ಲಾಸ್ ಹಾಕ್ದಂಗೆ ಇರುತ್ತೆ ನಿಮಗೆ, 100% ಟ್ರಾನ್ಸ್ಪರೆಂಟ್ ಬರುತ್ತೆ. ಇದರಲ್ಲೂ ಅಷ್ಟೇ 1.5 mm ಇಂದ 4 mm ರೋಲ್ಸ್ ಬರುತ್ತೆ ನಿಮಗೆ. ಆಮೇಲೆ 4 mm 5 mm ಇಂದ 12 mm ನಿಮಗೆ 4/8 ಕಟ್ ಪೀಸ್ ಬರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 50 rupees per square feet ಪ್ಲಸ್ GST ಇದೆ ನಿಮಗೆ. ಸೊ ಅದರಲ್ಲಿ ಇನ್ನೊಂದು ವೆರೈಟಿ ಮಲ್ಟಿ ವಾಲ್ ಅಂತ, ಚೀಪ್ ಅಂಡ್ ಬೆಸ್ಟ್ ಇದು ನಿಮಗೆ. ಸೊ ಹಾಲೋ ಬರುತ್ತೆ, ಇದು 4 mm ಥಿಕ್ನೆಸ್. ಸೊ ಇದು ಪಾಲಿಕಾರ್ಬೊನೇಟ್ ಮಲ್ಟಿ ವಾಲ್ ಅಂತ 4 mm ಮತ್ತು 6 mm 10 mm ಬರುತ್ತೆ ಥಿಕ್ನೆಸ್ ನಿಮಗೆ. ಸೊ ಇದನ್ನ ಗೇಟು ಗ್ರಿಲ್ಗೆ ನಿಮಗೆ ಎಲ್ಲಿ ಬೇಕಾಗುತ್ತೋ ಅಲ್ಲಿ ಯೂಸ್ ಮಾಡ್ಬೋದು ನಿಮಗೆ. ಸೊ ಇದು 4 mm ಬಂದು 30 rupees ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಕ್ವೇರ್ ಫೀಟ್. ಸೊ ಇದು ಪಾಲಿಕಾರ್ಬೊನೇಟ್ ಶೀಟ್ ರೋಲ್ಸ್ ನಿಮಗೆ 3 ಅಡಿಯಿಂದ 7 ಅಡಿವರೆಗೂ ಎಲ್ಲ ಸಿಗುತ್ತೆ. ನಾನು ಆವಾಗಲೇ ತೋರಿಸ್ದಂಗೆ ಎಂಬೋಸು, ಮಲ್ಟಿ ವಾಲು, ಕಾಂಪ್ಯಾಕ್ಟು 1.5 ಇಂದ 4 mm ವರೆಗೂ ರೆಡಿ ಇರುತ್ತೆ ನಿಮಗೆ. ಸೊ ಲೆಂತ್ ಅಪ್ ಟು 100 ಫೀಟ್ ಬರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಡ್ತೀವಿ ನಾವು ನಿಮಗೆ. ಸೊ ಫುಲ್ ಸ್ಟಾಕ್ ಇದೆ, ಮೇಂಟೈನ್ ಆಗುತ್ತೆ, ನೀವೇ ನೋಡ್ಬೋದು. ಸೊ ಇದು ಟರ್ಬೋ ವೆಂಟಿಲೇಟರ್ಸ್ ಅಂತ ವಿತ್ ಪಾಲಿಕಾರ್ಬೊನೇಟ್ ಬೇಸ್ ಬರುತ್ತೆ ನಿಮಗೆ. ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಹೀಟ್ ನಿಮ್ದು ಸರ್ಕ್ಯುಲೇಷನ್ ಆಗಬೇಕು ಅಂದಾಗ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಟ್ ಏರ್ನೆಲ್ಲ ಆಚೆಗಡೆ ಬಿಡುತ್ತೆ ಇದು. ಸೊ ನಿಮಗೆ ಒಳಗಡೆ ಇಂಟೀರಿಯರ್ಸ್ ಕೂಲ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ತಾ. ಅದು ಬಿಟ್ಟರೆ ಇದು 50 mm ಪಫ್ ಶೀಟ್ ನಿಮಗೆ. ಸೊ ಕೆಳಗಡೆ 30 mm ತೋರಿಸಿದ್ರೆ ಇಲ್ಲಿ 50 mm ಬರುತ್ತೆ. ಅದ್ರ ಕಲರ್ಸ್ ಬೇಕು ಅಂದ್ರೆ ರೆಡ್, ಬ್ಲೂ, ಗ್ರೇ ಯಾವ್ದು ಬೇಕಾದ್ರೂ ಮಾಡಿಸ್ಕೊಡ್ಬೋದು ನಾವು. ಇದೇನು ಸರ್ ಇದು ನೋಡ್ತಾ ಇದ್ದೀನಿ ಓಪನ್ ಮಾಡಿದ್ದೀರಾ? ಇದು UPVC ರೈನ್ ವಾಟರ್ ಗಟರ್ಸ್ ಅಂತ ಡೈರೆಕ್ಟ್ ಕೇರಳ ಫ್ಯಾಕ್ಟರಿಯಿಂದ ತರಿಸ್ತೀವಿ ನಾವು ಇದನ್ನ. 160 mm 220 mm 320 mm ಎಲ್ಲ ಬರುತ್ತೆ ನಿಮಗೆ. ಏನ್ ಮೆಟೀರಿಯಲ್ ಅದು? UPVC ಮೆಟೀರಿಯಲ್. ಇದು ನಿಮಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ವಾಟರ್ ಗಟರ್ಸ್ ಅಲ್ಲದೆ ವರ್ಟಿಕಲ್ ಗಾರ್ಡನ್ ಆಗಿ ತುಂಬಾ ಜನ ಯೂಸ್ ಮಾಡ್ತಾರೆ ಇದನ್ನ. ಓಕೆ. ಸೊ ಒಂದು ಸಿಂಗಲ್ ಪೀಸ್ ಬೇಕು, 2 ಪೀಸ್ ಬೇಕಂದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀವಿ, ಕಟ್ ಪೀಸ್ ಬೇಕಾದ್ರೂ ಮಾಡ್ಕೊಡ್ತೀವಿ. 3 ಮೀಟರ್ ಮತ್ತೆ 5 ಮೀಟರ್ ಬರುತ್ತೆ ನಿಮಗೆ. ಓಕೆ. ಪ್ರೈಸ್ ಏನಾಗುತ್ತೆ ಯಾವ ತರ ಇದು? ಪ್ರೈಸ್ 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 80 rupees ಒಂದು ರನ್ನಿಂಗ್ ಫೀಟ್. ಇದು ಪಾಲಿಕಾರ್ಬೊನೇಟ್ ಮಲ್ಟಿ ವಾಲ್ ಅಂತ 4 mm 6 mm 10 mm ಬರುತ್ತೆ ನಿಮಗೆ. 4 ಅಡಿ ಮತ್ತೆ 7 ಅಡಿ ಹೈಟ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಇದು ಬಂದು ಪಫ್ ವಾಲ್ ಪ್ಯಾನಲ್ಸ್ ಅಂತ ನಿಮಗೆ ಈ ತರ ಲಾಕಿಂಗ್ ಆಗುತ್ತೆ. ಸೊ ನಿಮಗೆ ಟೆಂಪರರಿ ವಾಲ್ಸ್ ಇಲ್ಲ ನಿಮ್ಗೆ ಫಾಸ್ಟ್ ಆಗಿ ಕನ್ಸ್ಟ್ರಕ್ಷನ್ ಬೇಕು ಅಂದಾಗ ವಾಲ್ಸ್ ನ ಇದ್ರಲ್ಲಿ ಮಾಡ್ಕೋಬಹುದು ನೀವು. ಒನ್ ಡೇ ನಲ್ಲೇ ಫುಲ್ ಇನ್ಸ್ಟಾಲೇಷನ್ ಆಗುತ್ತೆ. ಲೆಂತ್ 3 ಮೀಟರ್ ಇಂದ 6.5 ಮೀಟರ್ ವರೆಗೂ ಕೊಡಬಹುದು. ಥಿಕ್ನೆಸ್ ಏನಿದೆ ಇದು? ಥಿಕ್ನೆಸ್ 30 mm 50 mm ಸೇಮ್ ರೂಫ್ ಅಲ್ಲಿ ನಿಮ್ಗೆ ಹೇಗೆ ಬರುತ್ತೋ ವಾಲ್ ಅಲ್ಲೂ ಹಂಗೆ ಬರುತ್ತೆ. ಸೊ ನೀವು ವಾಲು ಮತ್ತೆ ರೂಫ್ ಪಫ್ ಅಲ್ಲೇ ಹಾಕೊಂಡಾಗ ಟೆಂಪರೇಚರ್ ಕಂಟ್ರೋಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ಮನೆಗೆ ಏನಾದರೂ ನಿಮ್ಗೆ ಬೇಕಾಗ ಈ ಥರ ಐಟಮ್ಗಳು ಏನಾದ್ರು ಬೇಕು ಅಂತ ಬಂದಾಗ ಸೊ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಲ್ಲಿ. ಸೊ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದೆ ಸರ್. ಇನ್ನೊಂದು ಬ್ರಾಂಚ್ ಅಂತ ಹೇಳಿದ್ರಿ ಸರ್, ನಮ್ದು ಇನ್ನೊಂದು ವಿಜಯನಗರ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿ ಎಲ್ಲ ಸ್ಟ್ರಕ್ಚರ್ ವರ್ಕ್ ಎಲ್ಲ ಸಿಗುತ್ತೆ ನಿಮ್ಗೆ. ಬನ್ನಿ ಸರ್, ಅಲ್ಲಿ ಹೋಗೋಣ. ಬನ್ನಿ. ಥ್ಯಾಂಕ್ ಯು. ಸೊ ಇಲ್ಲೆಲ್ಲ ಏನೇನು ಸಿಗ್ಬೋದು ನಮಗೆ ನೋಡ್ಬೋದು ಸರ್? ಇವಾಗ ಅಲ್ಲಿ ನೀವು ಶೀಟ್ಸ್ ಟಾಪಲ್ಲಿ ಹಾಕೋದು ಹೇಗೆ ಅಂತ ನೋಡಿದ್ದೀರಾ. ಬಟ್ ಆ ಟಾಪಲ್ಲಿ ಶೀಟ್ ಹಾಕಬೇಕು ಅಂದ್ರೆ ಫಸ್ಟ್ ಸ್ಟ್ರಕ್ಚರ್ ರೆಡಿ ಆಗಬೇಕು. ಸ್ಟ್ರಕ್ಚರ್ಗೆ ಏನೇನು ಮೆಟೀರಿಯಲ್ಸ್ ಬೇಕೋ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಓಕೆ. ಫಸ್ಟ್ ಈ ಒಂದು ಲೊಕೇಶನ್ ಹೇಳ್ಬಿಡಿ ಸರ್, ಇದೆಲ್ಲಿ ಬರುತ್ತೆ? ಇದು ವಿಜಯನಗರ್ BDA ಕಾಂಪ್ಲೆಕ್ಸ್ ಹತ್ರ ಗೋವಿಂದರಾಜ್ ನಗರ್ ಅಂತ. ಓಕೆ. ಸೊ ಇದೇ ಫಸ್ಟ್ ಯೂನಿಟ್ ನಮ್ದು. ಇಲ್ಲಿ ನಿಮ್ಗೆ A to Z ಮೆಟೀರಿಯಲ್ಸ್ ಸ್ಟ್ರಕ್ಚರ್ಗೆ ಏನೇನು ಬೇಕೋ, ಒಂದು ಸ್ಕ್ರೂ, ಒಂದು ಬೋಲ್ಟ್ ಇಂದ ಹಿಡಿದು ಒಂದು ಪೈಪು, I-beam ವರೆಗೂ ಎಲ್ಲ ಸಿಗುತ್ತೆ. ಎಲ್ಲ ಇಲ್ಲಿ ಸಿಗುತ್ತೆ. ಬಟ್ ಕಸ್ಟಮರ್ ಅಲ್ಲೂ ಹೋಗ್ಬೋದು, ಇಲ್ಲೂ ಬರ್ಬೋದು. ಬಟ್ ಇದು ನಿಮ್ದು ಮೇನ್ ಬ್ರಾಂಚ್ ಸರ್? ಇದು ಹೆಡ್ ಆಫೀಸ್ ತರ ಅಂತ ಹೇಳ್ಬೋದಾ ನಿಮ್ದು? ಡನ್ ವೀಕ್ಷಕರೇ, ಇದ್ರ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಆ ಶಾಪ್ದು ಲೊಕೇಶನ್ ಕೊಟ್ಟಿರ್ತೀನಿ. ಒಂದು 4 ಕಡೆ ಕೊಟೇಶನ್ ಹಾಕ್ಸ್ಕೊಳ್ಳಿ, ಎಲ್ಲಿ ಕಮ್ಮಿ ಸಿಗುತ್ತೆ. ಬಟ್ ಇದು ನಿಮ್ದು ಹೋಲ್ಸೇಲ್ ಅಂತ ನೀವು ಹೋಲ್ಸೇಲ್ ಪ್ರೈಸ್ ಸರ್. ನೀವು 4 ಕಡೆ ವಿಚಾರಿಸ್ಕೊಂಡು ಕೊಟೇಶನ್ ತೋರಿಸಿದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ನಾವು. ಡನ್ ಸರ್. ಸರ್ ಒಂದು ಕಡೆನ ಒಂದೊಂದು ಐಟಮ್ಗಳು ಹಾಗೆ ತೋರಿಸ್ಕೊಂಡು ಹೋಗ್ಬಿಡಿ, ವಿತ್ ಪ್ರೈಸ್ ಜೊತೆ ಹೇಳ್ಬಿಡಿ ಸರ್ ನಮಗೆ. ಸರ್ ಇದು ಹೈ ಪ್ರೆಷರ್ ಲ್ಯಾಮಿನೇಟ್ ಅಂತ ಯೂಶಲಿ ನೋಡಿರ್ತೀರಿ ನೀವು, ಗೇಟ್ಸ್ಗೆಲ್ಲ ಹಾಕ್ತಾರೆ. ಗೇಟ್ಗೆಲ್ಲ ಹಾಕ್ತೀವಿ. 6 mm ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. 200 rupees ಇಂದ ಸ್ಟಾರ್ಟ್ ಆಗುತ್ತೆ ಸ್ಕ್ವೇರ್ ಫೀಟ್. 200 rupees ಸ್ಕ್ವೇರ್ ಫೀಟ್. ಈಗ ಮಾರ್ಕೆಟಲ್ಲಿ ಏನಿದೆ ಸರ್ ರೇಟ್ಗಳು? ಮಾರ್ಕೆಟಲ್ಲಿ ನಿಮಗೆ 400-500 rupees ಸಿಗುತ್ತೆ. ಅಷ್ಟೊಂದು ಇದೆಯಾ? ಆಲ್ಮೋಸ್ಟ್ 50% ಆಫಲ್ಲೇ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಅಂತ ಹೇಳಿ. ಆಮೇಲೆ ಇದೆಲ್ಲ ಪಾಲಿಕಾರ್ಬೊನೇಟ್ ಶೀಟ್ಸ್. ಇದು 1.5 ಇಂದ 4 mm ವರೆಗೂ ಸಿಗುತ್ತೆ ನಿಮಗೆ. ಇದನ್ನೆಲ್ಲ ಗೇಟ್ಗೆ ಮಳೆ, ಇವಾಗ ಮಳೆಗಾಲದಲ್ಲಲ್ವ ಇದೆಲ್ಲ ಜಾಸ್ತಿ ಸೇಲ್ ಆಗುತ್ತೆ. 3 ಅಡಿಯಿಂದ 7 ಅಡಿವರೆಗೂ ರೇಂಜ್ ಸಿಗುತ್ತೆ. ಅಪ್ ಟು ಲೆಂತ್ 100 feet ಸಿಗುತ್ತೆ. 15 ವರ್ಷ ಆದ್ರೂ ಏನಾಗಲ್ಲ ನಿಮಗೆ. ಸರ್ ಇದು GI ವೆಲ್ಡ್ ಮೆಶ್ ಅಂತ. ಸೊ 16 ಗೇಜ್ ಇಂದ 14 ಗೇಜ್ ವರೆಗೂ ಬರುತ್ತೆ ನಿಮಗೆ. 1/4 ಇಂಚ್, ½ ಇಂಚ್ ಗ್ಯಾಪ್ ಇಂದ 1 ಇಂಚ್ ಗ್ಯಾಪ್ ವರೆಗೂ ಬರುತ್ತೆ. ಏನಾಗುತ್ತೆ ಸರ್ ಪ್ರೈಸ್ ಎಲ್ಲ? ಅದು ನಿಮಗೆ 25 ರೂಪಾಯಿಂದ 50 ರೂಪಾಯಿವರೆಗೂ ರೇಂಜ್ ಸಿಗುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್, ಅದು ಗೇಜ್ ಮೇಲೆ ಡಿಪೆಂಡ್, ಥಿಕ್ನೆಸ್ ಮೇಲೆ ಡಿಪೆಂಡ್. ಸರ್ ಇವೆಲ್ಲ ಹೇಳ್ಬಿಡಿ ನಮ್ಗೆ ಹಾಗೆ. ಸರ್ ಇವೆಲ್ಲ SS ಫಿಟ್ಟಿಂಗ್ಸು, ಗ್ಲಾಸ್ಗೆ ಹಾಕ್ತಾರೆ.
ಇವೆಲ್ಲ ಗೇಟ್ ರೋಲರ್ಸ್ ನಿಮಗೆ ಕರೆಕ್ಟಾ? ಎಲ್ಲ ಸ್ಲೈಡಿಂಗ್ ಗೇಟ್ ಯೂಸ್ ಮಾಡ್ತಾರೆ. ಅಂದ್ರೆ ಕಸ್ಟಮರ್ ಬಂದ್ರೆ ನಿಮಗೆ ಇಲ್ಲೇ ನೋಡ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲೇ ಆರ್ಡರ್ ಕೊಟ್ಬಿಡಿ. ಹೌದು ಹೌದು. ಸೊ ಇದೆಲ್ಲ ನಿಮಗೆ ಬಾಲ್ಕನಿಗೆ ಯೂಸ್ ಮಾಡಿ. ಬಾಲ್ಕನಿಗೆ, ಸ್ಟೆಪ್ಸ್ಗೆ. ಓಕೆ, ನೆಕ್ಸ್ಟ್ ಸರ್ ಹಾಗೆ ಅದು ಬಿಟ್ರೆ ರೋಲಿಂಗ್ ಶಟರ್ ಸ್ಪ್ರಿಂಗ್ ಸಿಗುತ್ತೆ ನಿಮಗೆ. ಅದು ಬಿಟ್ರೆ ಲೇಸರ್ ಕಟಿಂಗ್ ಸಿಗುತ್ತೆ ನಿಮಗೆ. ಕಸ್ಟಮೈಸ್ ಸೈಜ್, ಕಸ್ಟಮೈಸ್ ಡಿಸೈನ್, ಎನಿ ಕಸ್ಟಮೈಸ್ ಸೈಜ್ ಬೇಕಂದ್ರೆ ಏನು ಬೇಕಾದ್ರೂ ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ಲೇಸರ್ ಕಟಿಂಗ್ ಎಲ್ಲ ನಮಗೆ ಆರ್ಡರ್ ಕೊಟ್ಟೆ ಎಷ್ಟು ದಿನ ಟೈಮ್ ತೊಗೊಂತಾರೆ? 2 days, ಮ್ಯಾಕ್ಸಿಮಮ್ 2 days. ಮ್ಯಾಕ್ಸಿಮಮ್ 2 days ಅಲ್ಲೇ ಡೆಲಿವರಿ ಆಗುತ್ತೆ. ಓಕೆ, ಬರೀ ಓನ್ಲಿ ಬೆಂಗಳೂರು ಮಾತ್ರ ಸಪ್ಲೈ ಮಾಡ್ತಾರೆ ಸರ್? ಆಲ್ ಓವರ್ ಕರ್ನಾಟಕ ಸಪ್ಲೈ ಇಲ್ಲ ನಿಮ್ಮದು? ಇಲ್ಲ ಸರ್, ಆಲ್ ಓವರ್ ಇದೆ. ಆಲ್ ಓವರ್ ಕರ್ನಾಟಕ ಬೇಕಾದ್ರೂ ಸರ್, ಆಲ್ ಓವರ್ ಸೌತ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಸಪ್ಲೈ ಮಾಡ್ತೀವಿ. ಓಕೆ, ಅಂದರೆ ಈ ಕಸ್ಟಮರ್ಗೆ ಬರೋದಕ್ಕೆ ಆಗಲ್ಲ, ಫೋನಲ್ಲೇ ನೋಡ್ಕೊಂಡು ನಾನು ಆರ್ಡರ್ ಕೊಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಹೇಗೆ ಮಾಡ್ತೀರಾ? ಅದು ಕೋಆರ್ಡಿನೇಷನ್ ಹೇಗೆ ನಡೆಯುತ್ತೆ? ಫೋಟೋ ಶೇರ್ ಮಾಡ್ತೀವಿ ವಾಟ್ಸ್ಆಪ್ ಅಲ್ಲಿ. ಸ್ಯಾಂಪಲ್ಸ್ ಬೇಕಂದ್ರೆ ಒಂದು ಕೊರಿಯರ್ ಮಾಡ್ತೀವಿ. ಇಲ್ಲ ಈ ತರ ಡಿಸೈನ್ಸ್ ಏನಾದ್ರು ಬೇಕು ಅಂದ್ರೆ ಒಂದು ವಾಟ್ಸ್ಆಪ್ ಅಲ್ಲಿ PDF ಕಳಿಸ್ತೀವಿ. ಡಿಸೈನ್ ಅಪ್ರೂವಲ್ ತಗೊಂಡ್ಮೇಲೆ ರೆಡಿ ಮಾಡಿಸ್ಬಿಟ್ಟು ಒಂದು ಪಾರ್ಸಲ್ ಬುಕ್ ಮಾಡ್ತೀವಿ. ಸೊ ಏನೇ ಒಂದು ನಿಮಗೆ ಕಸ್ಟಮೈಸ್ ಮಾಡಿಸ್ಬೇಕು, ಬರೋದಕ್ಕೆ ಆಗಲ್ಲ ಅಂತ ಬಂದಾಗ, ಬಟ್ ಇಲ್ಲಿ ಬಂದರೆ ಮಾತ್ರ ನಾನು ಹೇಳ್ತೀನಿ, ಒಂದ್ಸಲಿ ಇಲ್ಲಿ ಬಂದು ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗಿ. ಸೊ ನಿಮಗೆ ಇಲ್ಲಿ ಪಕ್ಕಾ ಹೋಲ್ಸೇಲಲ್ಲೇ ಸಿಗುವಂಥದ್ದು. 4 ಅಂಗಡಿ ವಿಚಾರಿಸ್ಕೊಂಡು ದೆನ್ ನೀವು ಇಲ್ಲಿ ಬರ್ಬೋದು ವೀಕ್ಷಕರೇ. ನೆಕ್ಸ್ಟ್ ಅಂತ ಬಂದಾಗ ಸರ್, ಇದು ಬಾಲ್ಕನಿಗೆ ಮತ್ತೆ ಸ್ಟೇರ್ ಕೇಸ್ಗೆ ಯೂಸ್ ಮಾಡೋದು SS ಪೈಪ್. ಇದರಲ್ಲಿ 2 ಗ್ರೇಡ್ಸ್ ಬರುತ್ತೆ ಸರ್. 202 ಗ್ರೇಡ್, 304 ಗ್ರೇಡ್ ಅಂತ ಬರುತ್ತೆ ನಿಮಗೆ. ಸರಿ, ಇದು ಗ್ರೀನ್ ಪ್ಯಾಕಿಂಗ್ ಇರೋದು 304 ಗ್ರೇಡ್, ಫಸ್ಟ್ ಕ್ವಾಲಿಟಿ ಗ್ರೇಡ್. ಇದು ಫಸ್ಟ್ ಕ್ವಾಲಿಟಿ. ಏನಕ್ಕೆ 304 ಅಂತಾರೆ ಅಂದ್ರೆ 8% ನಿಕ್ಕಲ್ ಕಂಟೆಂಟ್ ಇರುತ್ತೆ ಅದರಲ್ಲಿ. 202 ನಲ್ಲಿ 4% ನಿಕ್ಕಲ್ ಕಂಟೆಂಟ್ ಇರುತ್ತೆ. ಸೊ ಆ ಕಂಟೆಂಟ್ ಬೇಸಿಸ್ ಮೇಲೆ ಗ್ರೇಡ್ ಚೇಂಜ್ ಆಗುತ್ತೆ. ನೀವು ಇನ್ನ ಮಿಲ್ಕ್ ಫ್ಯಾಕ್ಟರೀಸ್ಗೆ, ವಾಟರ್ ಇಂಡಸ್ಟ್ರೀಸ್ಗೆಲ್ಲ ಹೋದ್ರೆ 316 ಗ್ರೇಡ್ ಯೂಸ್ ಮಾಡ್ತಾರೆ. ಅದನ್ನ ರಸ್ಟ್ ಬರೋದೇ ಇಲ್ಲ ಅದಕ್ಕೆ. ಆ ತರ ಬೇಸಿಸ್ ಮೇಲೆ ಗ್ರೇಡ್ ನ ಕ್ಲಾಸಿಫೈ ಮಾಡ್ತಾರೆ. ಇನ್ನ ಸ್ಕ್ವೇರ್ ಇದೆ, ಅದು ಬಿಟ್ರೆ ನಿಮಗೆ ರೌಂಡ್ ಪೈಪ್, ರೌಂಡ್, ರೆಕ್ಟಾಂಗಲ್ ಮತ್ತೆ ಗ್ಲಾಸ್ ಹಾಕುವಂತ ಗ್ರೂಪ್ ಪೈಪ್ಸ್ ಎಲ್ಲ. ಗ್ರೂಪ್ ಪೈಪ್ಸ್ ಇದೆಯಾ? ಇದು ಗ್ಲಾಸ್ ಹಾಕುವಂಥದ್ದು ಪೈಪ್, ಗ್ಲಾಸ್ಗಳಿಗೆ ಹಾಕುವಂಥದ್ದು. ಹೌದು. ನಿಮಗೆ ಇಲ್ಲ ಇಲ್ಲಿ ನಿಮಗೆ ಮೆಟೀರಿಯಲ್ ತೊಗೊಂಡು ಅಲ್ಲಿ ಬೇರೆ ಕಡೆ ಲೇಬರ್ ಕೊಟ್ಟು ವರ್ಕ್ ಮಾಡಿಸ್ಕೊಂತೀರಂತ ಬಂದಾಗ ಅದು ಓಕೆ. ಇಲ್ಲ ವರ್ಕ್ ಲೇಬರ್ಸ್ ನಿಮ್ಗೆ ಕಾಂಟ್ಯಾಕ್ಟ್ ಬೇಕಂದ್ರೆ ಸರ್ ಬೇಕಾದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಸೊ ಅದೇನಿಲ್ಲ ಬೇಕಾದ್ರೆ ನೋಡ್ಕೊಂಡು ನೀವು ಮಾತಾಡ್ಕೋಬೋದು. ಸೊ ನಿಮ್ಮ ಕಡೆ ಇಲ್ಲಿಂದ ನಿಮಗೆ ಏನು ಹೆಲ್ಪ್ ಬೇಕೋ ಅದು ನೀವು ಮಾಡ್ಕೊಂಡಿದ್ದೀವಿ ಸರ್ ಅವ್ರಿಗೆ. ನಮ್ಮ ಕೈಲಾಗೋದು ನಾವು ಮಾಡ್ಕೊಡ್ತೀವಿ. ನೆಕ್ಸ್ಟ್ ಸರ್, ಅದು ಬಿಟ್ಟರೆ ಇದೆಲ್ಲ ಪೈಪ್ಸ್ ನಿಮಗೆ ಸ್ಟ್ರಕ್ಚರ್ ವರ್ಕ್ ಯೂಸ್ ಆಗೋಂಥದ್ದು. ಸೊ ಮೇಲ್ಗಡೆ ಇರೋ ದೊಡ್ಡ ಪೈಪ್ ನೀವೇನು ನೋಡ್ತೀರೋ ಅವೆಲ್ಲ ಸ್ಟ್ರಕ್ಚರ್ ವರ್ಕ್ ಯೂಸ್ ಆಗೋಂಥದ್ದು. ಈ ಪಿಲ್ಲರ್ಸ್ಗೆ, ಕಾಲಮ್ಸ್ಗೆ ಎಲ್ಲ ದೊಡ್ಡ ಪೈಪ್ಗಳು ಯೂಸ್ ಮಾಡಬೇಕು. 4 inches ಇಂದ ಸ್ಟಾರ್ಟಿಂಗ್ ಬರುತ್ತೆ. ಅದು 14 gauge ಇಂದ 8 gauge ವರೆಗೂ ಎಲ್ಲ ಸಿಗುತ್ತೆ ನಿಮಗೆ. ಸ್ಕ್ವೇರ್, ರೌಂಡು, ರೆಕ್ಟಾಂಗಲ್ ಎಲ್ಲ ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ನಿಮ್ದು ಮನೆ ವರ್ಕ್ಗೆ, ಗೇಟ್ಗೆ, ಗ್ರಿಲ್ಗೆ CR ಪೈಪ್ ಅಂತ ಬರುತ್ತೆ ನಿಮಗೆ. ಸೊ ಇದ್ರಲ್ಲಿ 2 ಕ್ವಾಲಿಟಿ ಬರುತ್ತೆ, CR, HR ಅಂತ. ಸೊ CR ಅಂದ್ರೆ ಏನಂದ್ರೆ ಇವಾಗ ಕೋಲ್ಡ್ ರೋಲ್ ಅಂತಾರೆ ಅದಕ್ಕೆ. ನಿಮಗೆ ವೆದರ್ ಎಕ್ಸ್ಪೋಜರ್ ಜಾಸ್ತಿ ಇದ್ದಾಗ CR ಯೂಸ್ ಮಾಡಬೇಕು ನೀವು. ಈ ಮಳೆಗೆ, ಬಿಸಿಲಿಗೆ ಎಲ್ಲ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ ನಿಮಗೆ. HR ಅಂತ ಬಂದಾಗ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ನಿಮಗೆ. ಸೊ ಡ್ರೆಸ್ ವರ್ಕ್ಗೆ, ಶೆಡ್ ವರ್ಕ್ಗೆ, ಶೀಟ್ ವರ್ಕ್ಗೆ ಏನೇ ಬೇಕು ಅಂದ್ರೂ ಅದು ಮಳೆಯಲ್ಲಿ ನೆನೆಯಲ್ಲ ಅಲ್ವಾ. ಆಮೇಲೆ ಸ್ಟ್ರೆಂತ್ ಜಾಸ್ತಿ ಬರುತ್ತೆ, ಅದು ಬೆಂಡ್ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ಅಲ್ಲಿ ನೀವು HR ಯೂಸ್ ಮಾಡಬೇಕು. ಓಕೆ ಸರ್, ನೆಕ್ಸ್ಟ್ ಈಗ ಕಾಮನ್ ಆಗಿ ಇವಾಗ ನಾವುಗಳೆಲ್ಲ ಮನೆ ಕಟ್ಟಿದಾಗ ಗೇಟ್ಗಳು ಮಾಡಿಸ್ತೀವಿ. ಸೊ ಆ ಫ್ರೇಮ್ ಎಷ್ಟು ಗೇಜ್ ಅಲ್ಲಿ ಬರಬೇಕು ನಮಗೆ? 14 ಗೇಜ್. ಸ್ಟ್ಯಾಂಡರ್ಡ್ ಅಂತ ಬಂದಾಗ 16 ಗೇಜ್ ಬರುತ್ತೆ ಸರ್. ಸ್ಟ್ಯಾಂಡರ್ಡ್ 16 ಬರುತ್ತೆ. ಈ 14 ಗೇಜ್ ಯೂಸ್ ಮಾಡಿದ್ರೆ ಏನು? 14 ಗೇಜ್ ಹೆವಿ ಜಾಸ್ತಿ ಬರುತ್ತೆ ಸರ್. ನಿಮಗೆ ಬಜೆಟ್ ಜಾಸ್ತಿ ಆಗುತ್ತೆ. ಬಜೆಟ್ ಜಾಸ್ತಿ ಆಗುತ್ತೆ, ಬಟ್ ಕ್ವಾಲಿಟಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಹೌದು, ಕ್ವಾಲಿಟಿ ಫುಲ್ ಹೆವಿ ಆಗಿಬಿಡುತ್ತೆ. ಗೇಟ್ ರಸ್ಟ್ ಬೇಗ ಹಿಡಿಯಲ್ಲ. ಆಲ್ಮೋಸ್ಟ್ ನಿಮಗೆ ಒಂದು 30% ವೇಟ್ ಜಾಸ್ತಿ ಬರುತ್ತೆ. ಒಂದು ಗೇಟ್ ನೀವು ಡಿಸೈನ್ ಮಾಡಿದ್ರೆ 16 ಗೇಜ್ ಅಲ್ಲಿ 1 ಟನ್ ಬಂತು, 14 ಗೇಜ್ ಅಲ್ಲಿ 1.3 ಟನ್ ಬರುತ್ತೆ. ಬಟ್ ಕಾಮನ್ ಆಗಿ ಎಲ್ಲ ಮನೆಗಳಿಗೆ 16 ಗೇಜ್ ಸಾಕು, ಇನಫ್ ಅಂತ ಅನ್ಕೊಂತೀನಿ. ಸೊ SS ಪೈಪ್ ಬಂದಾಗ ನಿಮ್ಗೆ ಅಪ್ರಾಕ್ಸಿಮೇಟ್ 260 per kg ಪ್ಲಸ್ ಟ್ಯಾಕ್ಸ್ ಇದೆ. 304 ಗ್ರೇಡ್ದು. 202 ಗ್ರೇಡ್ದು 180 ಪ್ಲಸ್ ಟ್ಯಾಕ್ಸ್ ಇದೆ ನಿಮಗೆ. MS ಪೈಪ್ಸ್ ಬಂದಾಗ CR ಎಲ್ಲ ನಿಮಗೆ 70 rupees ಪ್ಲಸ್ ಟ್ಯಾಕ್ಸ್ ಇದೆ. HR ಬಂದಾಗ 65 rupees ಪ್ಲಸ್ ಟ್ಯಾಕ್ಸ್ ಇದೆ. ಅದು ಬಿಟ್ಟರೆ ಇವೆಲ್ಲ ಆಂಗಲ್ಸ್, ರಾಡ್ಸ್, ಚಾನಲ್ಸ್, ಹೆಕ್ಸಾಗನ್ ರಾಡ್ ಕಿಟ್ಕಿಗೆ ಹಾಕೋದು ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ. ಸರ್ ಅದು ಬಿಟ್ಟರೆ ಇದು ಚಾನಲ್ಸ್, ಬೀಮ್ಸ್ ನಿಮಗೆ 4 ಇಂಚಿಂದ 16 ಇಂಚ್ ವರೆಗೂ ಸಿಗುತ್ತೆ ನಿಮಗೆ. ಸೊ ಆಸ್ ಪರ್ ಯುವರ್ ಡ್ರಾಯಿಂಗ್, ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ನಾವು ಕೊಡ್ತೀವಿ. ನಿಮ್ಗೆ ಬಲ್ಕ್ ಕ್ವಾಂಟಿಟಿ ಇದೆ ಅಂದಾಗ ಕಸ್ಟಮೈಸ್ ಸೈಜು ಮಾಡ್ಕೊಡ್ತೀವಿ ಸರ್. ಇದು ಆವಾಗಲೇ ಹೇಳ್ದಂಗೆ ಪಾಲಿಕಾರ್ಬನೇಟ್ ಶೀಟ್ಸ್ ನಿಮಗೆ 3 ಅಡಿ ಹೈಟ್ ಇಂದ 7 ಅಡಿವರೆಗೂ ಸಿಗುತ್ತೆ ನಿಮಗೆ. ಲೆಂತ್ ಅಪ್ ಟು 100 feet ಬರುತ್ತೆ. ಥಿಕ್ನೆಸ್ 1.5 ಇಂದ 4 mm ವರೆಗೂ ಸಿಗುತ್ತೆ ನಿಮಗೆ. ಇನ್ನು ಅಬೋವ್ ಥಿಕ್ನೆಸ್ ಬೇಕು ಅಂದ್ರೆ 4x8 ಸೈಜಲ್ಲಿ ಸಿಗುತ್ತೆ ನಿಮಗೆ. ಇದರಲ್ಲಿ 3 ವೆರೈಟಿ ಬರುತ್ತೆ, ಮಲ್ಟಿವಾಲು, ಎಂಬೋಸ್, ಕಾಂಪ್ಯಾಕ್ಟ್ ಅಂತ. ಸೊ ಎಲ್ಲ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ. ಸರಿ, ಸೊ ಆಗಲೇ ನೋಡಿದ್ವಿ ನೀವು. ಸೊ ಆ ಶಾಪಲ್ಲಿ ನಿಮಗೆ ತೋರಿಸಿದ್ವಿ, ಮತ್ತೆ ಇಲ್ಲೂ ಕರ್ಕೊಬಂದು ತೋರಿಸಿದ್ವಿ. ಸೊ ನೀವು ಅಲ್ಲೂ ವಿಸಿಟ್ ಮಾಡ್ಬೋದು, ಇಲ್ಲ ಇಲ್ಲೂ ವಿಸಿಟ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಮನೆಗೆ ಬೇಕಾದ್ರೆ ನಾನು ಆಗಲೇ ಹೇಳಿದೆ ನಿಮಗೆ A to Z ಐಟಮ್ಗಳು ನಿಮಗೆ ಸಿಕ್ಬಿಡುತ್ತೆ. ಇಲ್ಲ ಅಂದರೂ ಬೇಕಾದ್ರೆ ಕಸ್ಟಮೈಸ್ ಆರ್ಡರ್ ಕೊಟ್ಟರೆ ಬೇಕಾದ್ರೆ ತರಿಸ್ಕೊಡ್ತಾರೆ. ವಿತಿನ್ 2 days ಅಲ್ಲಿ ನಿಮಗೆ ಡೆಲಿವರಿ ಮಾತ್ರ ಸಿಗುತ್ತೆ. ಅದು ಬೆಂಗಳೂರಲ್ಲಿ ಇದ್ದರೆ, ಬೆಂಗಳೂರಲ್ಲಿ ಬಿಟ್ಟು ನೀವು ಔಟ್ಸ್ಕರ್ಟ್ಸಲ್ಲಿ ಏನೋ ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ನಿಮಗೆ ಸಪ್ಲೈ ಮಾಡಿಕೊಡ್ತಾರೆ. ಏನೇ ನಿಮಗೆ ಡೌಟ್ ಇದ್ರು ಕಾಲ್ ಮಾಡಿ ಇವ್ರಿಗೆ. ಸೊ ರಾಘವೇಂದ್ರ ಸರ್ ಅವರು ಇರ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ, ಕಾಂಟ್ಯಾಕ್ಟ್ ಮಾಡಿ. ಸೊ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ. ಸರ್ ಥ್ಯಾಂಕ್ ಯು, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.